ಒಬ್ಬ ವ್ಯಕ್ತಿ ತೀರಾ ಕೆಳಗೆ ಬಿದ್ದು ಮತ್ತೆ ಮೇಲ್ ಬರೋಕ್ ಸಾಧ್ಯನಾ? ಡೇಮನ್ ವೆಸ್ಟ್ ಅವರ 6 ಟೈಮ್ಸ್ ಅನ್ನ ನಿಕಲ್ ಕಥೆ ಇದಕ್ಕೊಂದು ಅದ್ಭುತ ಉದಾಹರಣೆ. ಇದು ಬರೀ ಒಬ್ಬರ ಕಥೆ ಅಲ್ಲ, ಇದು ಬದಲಾವಣೆಯ ಒಂದು ಬ್ಲೂ ಪ್ರಿಂಟ್. ಬನ್ನಿ ಇದರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಈ ಇಡೀ ಕಥೆಯ ತಿರುಳೇನು ಗೊತ್ತಾ? ಅದು ಈ ಒಂದು ನಂಬಿಕೆ. ಒಬ್ಬ ವ್ಯಕ್ತಿ ಎಷ್ಟೇ ಕೆಳಗೆ ಬಿದ್ರೂ ಮತ್ತೆ ಮೇಲೆ ಏಳೋದು ಸಾಧ್ಯ ಅನ್ನೋದು. ಇದು ಸುಮ್ಮನೆ ಹೇಳೋ ಮಾತಲ್ಲ. ಡೇಮನ್ ವೆಸ್ಟ್ ಅವರ ಜೀವನದಲ್ಲಿ ಇದು ನಿಜವಾಗಿದೆ. ಅವರ ಕಥೆಯ ಅಡಿಪಾಯನೇ ಇದು. ಡೇಮನ್ ವೆಸ್ಟ್ ಅವರ ಜೀವನವನ್ನು ನೋಡಿದ್ರೆ ಅದರಲ್ಲಿ 2 ಮುಖಗಳಿವೆ. ಒಂದು ಕಡೆ ಒಳ್ಳೆ ಭವಿಷ್ಯ, ಅವಕಾಶಗಳು ಎಲ್ಲವೂ ಇತ್ತು. ಇನ್ನೊಂದು ಕಡೆ ವ್ಯಸನ, ಅಪರಾಧ, ಜೈಲು, ಪೂರ್ತಿ ಕತ್ಲು. ಈ 2 ಪ್ರಪಂಚಗಳ ನಡುವಿನ ವ್ಯತ್ಯಾಸ ನೋಡಿದ್ರೇ ಗೊತ್ತಾಗತ್ತೆ ಅವರ ಹೋರಾಟ ಎಷ್ಟೊಂದು ದೊಡ್ಡದಿತ್ತು ಅಂತ. ಹಾಗಾದ್ರೆ ಅಂತಹ ಕತ್ತಲೆಯಿಂದ ಬೆಳಕಿಗೆ ತಂದ ಆ ಒಂದು ಸ್ಪಾರ್ಕ್ ಯಾವುದು? ಅದೇ 6 ಟೈಮ್ಸ್ ಫಿಲಾಸಫಿ. ಅಂದ್ರೆ ತೀರಾ ಸಣ್ಣ, ನಮ್ಮ ಕಣ್ಣಿಗೆ ಕಾಣಿಸಿದ ವಿಷಯಗಳಲ್ಲಿ ಎಷ್ಟು ದೊಡ್ಡ ಶಕ್ತಿ ಅಡಗಿದೆ ಅನ್ನೋದನ್ನ ಇದು ನಮಗೆ ಹೇಳ್ಕೊಡುತ್ತೆ. ಸೊ 6 ಡೈಮ್ಸ್ ಅಂಡ್ ನಿಕಲ್ ಅಂದ್ರೆ ಏನು? ಈ ಹೆಸರು ಸ್ವಲ್ಪ ವಿಚಿತ್ರ ಅನ್ಸ್ಬೋದಲ್ವಾ? ಇದು ಬರೀ ಕಾಯಿನ್ಗಳ ಬಗ್ಗೆ ಅಲ್ಲ. ನಮ್ಮತ್ರ ಏನೂ ಇಲ್ಲ, ಎಲ್ಲ ಮುಗೀತು ಅನ್ಕೊಂಡಾಗ ಕೂಡ ನಮ್ಮಲ್ಲಿರೋ ಚಿಕ್ಕ ಪುಟ್ಟ ವಿಷಯಗಳಿಂದಲೇ ಜೀವನವನ್ನ ಮತ್ತೆ ಕಟ್ಟಬಹುದು ಅನ್ನೋದಕ್ಕೆ ಇದೊಂದು ಸಿಂಬಲ್. ಕೇವಲ 65 ಸೆಂಟ್ಸ್ ಅಷ್ಟೇ. ಯೋಚನೆ ಮಾಡಿ, ಎಷ್ಟು ಸಣ್ಣ ಮೊತ್ತದಲ್ಲಿ ಒಂದು ದೊಡ್ಡ ಬದಲಾವಣೆ ತರೋಕ್ ಆಗತ್ತಾ? ಕೇಳೋಕ್ ಆಶ್ಚರ್ಯ ಅನ್ಸಿದ್ರು ಉತ್ತರ ಹೌದು ಅನ್ನೋದೇ ಇಲ್ಲಿರೋ ವಿಶೇಷ. ಹೌದು, ಖಂಡಿತ ಸಾಧ್ಯ. ದೊಡ್ಡ ಬದಲಾವಣೆಗಳು ಯಾವಾಗಲೂ ದೊಡ್ಡದಾಗಿ ಶುರುವಾಗಬೇಕು ಅಂತೇನಿಲ್ಲ. ಬದಲಾಗಿ ಚಿಕ್ಕ ಚಿಕ್ಕ ಹೆಜ್ಜೆಗಳು ಅದನ್ನೇ ದಿನ ತಪ್ಪದೆ ಮಾಡೋದ್ರಿಂದ ದೊಡ್ಡ ಪಯಣ ಶುರುವಾಗುತ್ತೆ. ಇಲ್ಲಿ ಮುಖ್ಯವಾಗಿರೋದು ಆರಂಭ ಎಷ್ಟು ದೊಡ್ಡದು ಅನ್ನೋದಲ್ಲ, ಅದು ಎಷ್ಟು ನಿರಂತರವಾಗಿರೋದು ಅನ್ನೋದು. ಸರಿ, ಈ ತತ್ವವನ್ನೆಲ್ಲ ನಮ್ಮ ಲೈಫ್ಗೆ ಅಪ್ಲೈ ಮಾಡೋದು ಹೇಗೆ? ಇದಕ್ಕಾಗಿಯೇ ಡೇಮನ್ ವೆಸ್ಟ್ ಒಂದು ಕ್ಲಿಯರ್ ಆಕ್ಷನ್ ಪ್ಲಾನ್ ಕೊಟ್ಟಿದ್ದಾರೆ. ಬದುಕನ್ನ ಮತ್ತೆ ಕಟ್ಟೋಕೆ, ವಿಮೋಚನೆ ಪಡೆಯೋಕೆ ಇರುವ 7 ಸ್ಟೆಪ್ಸ್ ಇವು. ಈ ಜರ್ನಿಯ ಮೊದಲ ಹೆಜ್ಜೆಗಳು ಶುರುವಾಗೋದೇ ನಮ್ಮ ಮನಸ್ಸಿಂದ. ಅಂದ್ರೆ ನಮ್ಮ ಕಥೆಗೆ ನಾವೇ ಜವಾಬ್ದಾರಿ ತಗೊಳ್ಳೋದು. ಜೀವನದಲ್ಲಿ ಎದುರಾಗೋ ಕೆಟ್ಟ ಸಮಯವನ್ನ ಇದೇ ಕೊನೆ ಅಂತ ಅನ್ಕೊಳ್ದೆ ಇದೊಂದು ಟರ್ನಿಂಗ್ ಪಾಯಿಂಟ್ ಅಂತ ನೋಡೋದು. ಇದೆಲ್ಲ ನಮ್ಮ ಆಂತರಿಕ ಶಕ್ತಿಯನ್ನು ಕಟ್ಟೋಕೆ ಬೇಕಾದ ಫೌಂಡೇಶನ್. ಮನ್ಸ್ನಲ್ಲಿ ಬದಲಾವಣೆ ಆದ್ಮೇಲೆ ಅದು ನಮ್ಮ ಕೆಲಸಗಳಲ್ಲೂ ಕಾಣಿಸ್ಬೇಕು ಅಲ್ವಾ? ಸೊ ಈ ಸ್ಟೆಪ್ಸ್ ಆ ಬದಲಾವಣೆಯನ್ನ ನಿಜವಾಗಿಸುತ್ತೆ. ದಿನ ಮಾಡುವ ಚಿಕ್ಕ ಚಿಕ್ಕ ಅಭ್ಯಾಸಗಳು, ನಮಗೆ ಸಪೋರ್ಟ್ ಮಾಡುವ ಜನರ ಜೊತೆ ಇರೋದು ಮತ್ತು ನಮ್ಮ ಕಥೆಯನ್ನ ಬೇರೆಯವ್ರಿಗೆ ಸ್ಫೂರ್ತಿಯಾಗುವಂತೆ ಹೇಳೋದು, ಇದೆಲ್ಲವೂ ಬದಲಾವಣೆಯನ್ನ ಪರ್ಮನೆಂಟ್ ಮಾಡುತ್ತೆ. ಆದರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಇದೆ. ಜೀವನದ ಅತಿದೊಡ್ಡ ಸೋಲನ್ನೇ ನಮ್ಮ ಅತಿದೊಡ್ಡ ಶಕ್ತಿಯಾಗಿ ಬದಲಾಯಿಸೋಕ್ಕಾಗುತ್ತಾ? ಇದು ಹೇಗೆ ಸಾಧ್ಯ? ಇದರ ಉತ್ತರ ಈ ಪ್ಲಾನ್ನ ಒಂದು ಬಹಳ ಮುಖ್ಯವಾದ ಹಂತದಲ್ಲಿದೆ. ಇದು ನಮ್ಮ ಯೋಚನಾ ಕ್ರಮವನ್ನೇ ಬದಲಾಯಿಸ್ಬಿಡುತ್ತೆ. ಉತ್ತರ ಇಲ್ಲಿದೆ ನೋಡಿ. ರಾಕ್ ಬಾಟಮ್ ಅನ್ನೋದಕ್ಕೆ ಹೊಸ ಅರ್ಥ ಕೊಡೋದು. ಅಂದ್ರೆ ಜೀವನದಲ್ಲಿ ತೀರಾ ಕೆಳಗೆ ಬಿದ್ದಾಗ ನನ್ನ ಕತೆ ಮುಗಿತು ಅಂತ ಲೇಬಲ್ ಹಾಕೊಳ್ಳೋ ಬದಲು ಇಲ್ಲಿಂದ ಕಲಿಯೋಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ನೋಡೋದು. ಪ್ರತಿಯೊಂದು ಸೋಲು ಒಂದು ಪಾಠ, ಪ್ರತಿಯೊಂದು ಪೆಟ್ಟು ಮೇಲೆ ಏಳೋಕೆ ಒಂದು ಮೆಟ್ಟಲು. ನಿಜವಾದ ಬದಲಾವಣೆ ಶುರುವಾಗೋದೇ ಇಲ್ಲಿಂದ. ಹಾಗಾದ್ರೆ ಇಷ್ಟೆಲ್ಲ ಕೇಳಿದ್ಮೇಲೆ ನಮಗೆ ಸಿಗುವ ಫೈನಲ್ ಟೇಕ್ ಅವೇ ಏನು? ಡೇಮನ್ ವೆಸ್ಟ್ ಅವರ ಈ ಜರ್ನಿ ಒಂದು ಕಥೆಯನ್ನ ಮತ್ತೆ ಬರೆಯೋದ್ರ ಶಕ್ತಿ ಬಗ್ಗೆ ನಮಗೇನು ಹೇಳುತ್ತೆ? ಕೊನೆಯದಾಗಿ ಈ ಕಥೆ ನಮಗೆಲ್ರಿಗೂ ಕೊಡುವ ಸಂದೇಶ ಬಹಳ ಸ್ಪಷ್ಟವಾಗಿದೆ. ಇದು ಪ್ರತಿಕೂಲತೆಯನ್ನು ಜಯಿಸುವ ಮಾನವ ಚೈತನ್ಯದ ಸಾಮರ್ಥ್ಯಕ್ಕೆ ಒಂದು ಸಾಕ್ಷಿ ಮತ್ತು ಅತ್ಯಂತ ಸಣ್ಣ ಹೆಜ್ಜೆಗಳು ಕೂಡ ದೊಡ್ಡ ದೊಡ್ಡ ಬದಲಾವಣೆಗಳಿಗೆ ಕಾರಣವಾಗಬಹುದು ಅಂತ. ಇದು ಸುಮ್ಮನೆ ಒಂದು ವಾಕ್ಯ ಅಲ್ಲ, ಇದು ಭರವಸೆಯ ಒಂದು ಜೀವಂತ ರೂಪ. ಹಾಗಾದ್ರೆ ಈ ಕಥೆಯಿಂದ ಸ್ಫೂರ್ತಿ ಪಡೆದು ನಾವೆಲ್ಲರೂ ನಮ್ಮನ್ನೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ಇದು. ಇವತ್ತು ಒಂದು ಹೊಸ ಕಥೆ ಶುರು ಮಾಡೋಕ್ಕೆ ನಾವಿಡ್ಬೋದಾದ ಆ ಒಂದು ಚಿಕ್ಕ ಹೆಜ್ಜೆ ಯಾವುದು? ನೆನಪಿರಲಿ, ಆ ಹೆಜ್ಜೆ ಎಷ್ಟೇ ಚಿಕ್ಕದಾಗಿದ್ರೂ ಅದು ಒಂದು ದೊಡ್ಡ ಪಯಣದ ಮೊದಲ ಹೆಜ್ಜೆ ಆಗಿರ್ಬೋದು.